ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಬೆಂಗಳೂರಿಂದ ನಾನು ಕಲ್ಲರೆಗೆ ಹೋಗ್ತಾ ಇದ್ದೀನಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿ ಹೊರಟಿರೋ ಅಂಥದ್ದು. ಸೊ ಹಾಗಾಗಿ ನಾವು ಬೇರೆ ಕ್ಯಾಬ್ ಮಾಡಿಕೊಂಡು ನಾನು ನನ್ನ ಮಗನೂ ಬರ್ತಾ ಇದ್ದೀವಿ. ಅಂದರೆ ಊರಿಗೆ ಬರೋ ಪ್ಲ್ಯಾನ್ ಇತ್ತು, ಬಟ್ ಒಂದು 4-5 ದಿನ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಸಡನ್ನಾಗಿ ಬೆಳಗ್ಗೆ ಒಂದು 8:45 9 ಗಂಟೆ ಹಂಗೆ ಅಮ್ಮ ಫೋನ್ ಮಾಡಿದ್ರು, ನಮ್ಮ ಬಿಂದಮ್ಮಜ್ಜಿ ತೀರೋಗಿದ್ದಾರೆ ಅಂತ ಹೇಳಿಬಿಟ್ಟು. ನನಗೆ ವಿಷಯ ಗೊತ್ತಾಗಿ 9 ಗಂಟೆ ಆದ್ರೂ ನಾನು ನನ್ನ ಮಗನ ಕರ್ಕೊಂಡು ಮತ್ತು ಕ್ಯಾಬ್ ಎಲ್ಲ ಬುಕ್ ಮಾಡಿ ಲಗೇಜ್ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡೋದ್ರೊಳಗೆ ನನಗೆ ಕ್ಯಾಬ್ ಸಿಕ್ಕಿದ್ದು ಮಧ್ಯಾಹ್ನ 2 ಗಂಟೆ ಆಯಿತು. ಬಟ್ ಆದ್ರೂ ಇಷ್ಟೊತ್ತಿನಲ್ಲಿ ಹೋಗ್ಲೋ ಬಿಡುವ, ನಾನು ಹೋಗೋದ್ರೊಳಗೆ ಅಜ್ಜಿನ ಮಣ್ಣು ಮಾಡಿರ್ತಾರೆ, ಇನ್ನು ಹೋದ್ರೂ ಮುಖ ಸಿಗಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಟ್ ಆದ್ರೂ ನೀನು ಒಂದ್ಸರಿ ನಮ್ಮ ಅಜ್ಜಿ ಯಾವಾಗಲೂ ನಾನು ಕಲ್ಲರಲ್ಲಿದ್ದು ನಾನು ಬೆಂಗಳೂರಿಗೆ ಬರುವಾಗ ಯಾವಾಗಲೂ ಹೇಳೋರು, ಇನ್ನು ಹೋಗ್ತೀಯಾ, ಇನ್ನು ನಾನು ಸತ್ತಾಗ ನನ್ನ ಮುಖ ನೋಡೋಕೆ ಬರ್ತೀಯೋ ಇಲ್ವೋ ಅಂತ ಹೇಳೋರು ಒಂದು 2-3 ಸರಿ. ಆಮೇಲೆ ಒಂದು ಸರಿ ಲಾಸ್ಟಿಗೆ ಎಲ್ಲೇ ಇದ್ರೂ ನಾನು ಸತ್ತಾಗ ಮುಖ ನೋಡೋಕೆ ಬರಲೇಬೇಕು ಅಂತ ಹೇಳಿದರು. ಹಾಗಾಗಿ ನನ್ನ ಮನಸ್ಸು ತಡಿಲಿಲ್ಲ, ಮುಖ ನೋಡಲಿಲ್ಲ ಅಂದರೂ ಪರವಾಗಿಲ್ಲ, ಅಜ್ಜಿ ಹೇಳಿತ್ತಲ್ಲ ಅಜ್ಜಿಗೋಸ್ಕರ ನಾನು ಊರಿಗೆ ಹೋಗಲೇಬೇಕು ಅಂತ ಹೇಳಿ ಬಂದೆ. ನಾನು ಹೋಗಿದ್ದೆ ಸಂಜೆ 7 ಗಂಟೆ ಆಗಿತ್ತು. ಅಷ್ಟರಲ್ಲಿ ಮಣ್ಣಾಗಿತ್ತು ಒಂದು 4-4:15ಗೆ. ಇನ್ನು ನಾನು ಹೋಗ್ದಲ್ಲೇ ಇದ್ದರೆ ನನಗೆ ಮನಸ್ಸು ತಡೆಯಲ್ಲ, ಅದೇನೋ ಮನಸ್ಸಲ್ಲಿ ಕೊರಿತಾನೇ ಇರುತ್ತೆ. ಬಟ್ ನಾನು ಆವಾಗಲೇ ಫಿಕ್ಸ್ ಮಾಡ್ಕೊಂಡಿದ್ದೆ, ಅಜ್ಜಿ ಯಾವತ್ತು ಹೇಳ್ತು ನನಗೂ ಅವತ್ತು ಹೋಗೋದಿನ ಅಷ್ಟು ಬೇಜಾರು, ಅಜ್ಜಿನೂ ಕಳ್ಸ್ಕೊಡಕ್ಕೆ ಬರೋದು ನಾನು ಯಾವಾಗಲೂ ನಾನು ಬೆಂಗಳೂರಿಗೆ ಹೋಗುವಾಗ. ಮಕ್ಕಳು ನೋಡೋಕ್ಕೆ ನಮ್ಮನೆಗೆ ದಿನ ಬೆಳಗ್ಗೆ ಸಂಜೆ ಒಂದ್ಸರಿ ಬಂದುಬಿಡೋರು. ಬಂದಾಗೆಲ್ಲ 10 ರೂಪಾಯಿ 20 ರೂಪಾಯಿ ಹಿಂಗೆ ಒಂದೊಂದು ಸರಿ ದುಡ್ಡು ಕೊಡೋದು. ಮತ್ತು ಏನೇ ಮಾಡಿದ್ರು ಮನೆಯಿಂದ ತಗೊಬಂದು ಕೊಡೋದು, ಮೊಟ್ಟೆ ಆಗಲಿ, ನಾಟಿ ಕೋಳಿ ಮೊಟ್ಟೆ ಆಗಲಿ, ಅಥವಾ ಏನೇ ತಿನ್ನಕ್ಕೆ ಕೊಟ್ಟರು ಪಾಪ ಎಲ್ಲನೂ ತಗೊಬಂದು ಕೊಡೋದು, ಆ ಥರ ಮಾಡೋರು. ನಾನು ಬೆಂಗಳೂರಿಂದ ಬಂದಿದ್ದ ತಕ್ಷಣ ನೆಕ್ಸ್ಟ್ ಡೇ ಅಜ್ಜಿ ಬರೋದು, ಖುಷಿಯಾಗೋದು ಅಜ್ಜಿಗೆ. ಇನ್ನು ಬಂದು 2-3 ದಿನ ಆದಮೇಲೆ ಇನ್ನು ಹೋಗ್ತೀಯ ಅನ್ನೋ, ಇನ್ನೊಂದು 4 ದಿನ 3 ದಿನ ಅಂತ ಹೇಳಿ ಬೇಜಾರು ಮಾಡ್ಕೊಳ್ಳೋದು. ಬಂದು 10 ನಿಮಿಷ ಕೂತ್ಕೊಂಡ್ರು 10 ಸರಿ ಕೇಳೋದು, ಯಾವಾಗ ಹೋಗ್ತೀಯಾ, ಏನು ಹೋಗ್ತೀಯ ಅನ್ನೋ ಅಂತ ಹೇಳೋದು. ತುಂಬ ಬೇಜಾರಾಗೋದು. ಮತ್ತು ಅಜ್ಜಿಗೆ ಕಾಫಿ ಅಂದರೆ ತುಂಬ ಇಷ್ಟ. ಕಾಫಿ ಕುಡಿಯೋ ಒಂದು ಗ್ಲಾಸ್ ಯಾವಾಗ ಬಂದ್ರೂ, ಎಂಥ ಟೈಮಲ್ಲಿ ಬಂದ್ರೂ. ಮತ್ತು ಡ್ರಿಂಕ್ಸ್ ಇಷ್ಟ, ಮಧ್ಯಾಹ್ನ ಟೈಮ್ ಮೇಲೆ ಬಂದರೆ ಡ್ರಿಂಕ್ಸ್ ಕೊಡ್ತಾಯಿದ್ದೆ. ಖುಷಿ ಅಜ್ಜಿಗೆ, ಅದನ್ನು ನೋಡೋಕ್ಕೆ ನನಗೆ ಖುಷಿ. ನಮ್ಮ ಪಪ್ಪಂಗೆ ಇಷ್ಟ ಅಂತ ಹೇಳ್ಬಿಟ್ಟು ಏನೇ ಆದರೂ ಇದು ಕಾಂತಂಗೆ ಕೊಡು ಅಂತ ನಾನ್ ವೆಜ್ ಮಾಡ್ದಾಗಿಲ್ಲ, ಸುಮ್ಮನೆ ಕೈಯಲ್ಲೇ ಒಂದು 2 ಪೀಸ್ ಇಟ್ಕೊಬಂದು ಕೊಡೋದು, ಅದು ಪ್ರೀತಿ ಅಲ್ವಾ. ಸೊ ಹಾಗಾಗಿ ಇನ್ನು ನಾನು ಮನೆಗೆ ಬರೋದ್ರೊಳಗೆ ಸಂಜೆ 7 ಗಂಟೆ 7:15 ಆಗಿಬಿಟ್ಟಿತ್ತು. ನಾನು ಕೂಡ ಊರು ನೋಡಿ ಒಂದು 20 ದಿನ ಆಗಿತ್ತು. ಬರ್ತಿದ್ದಾಗೇ ಖುಷಿ, ಹಾಗೆ ಅಜ್ಜಿ ಇಲ್ಲಲ್ಲ ಅಂತ ಬೇಜಾರು. ಬಟ್ ಏನಂದರೆ ಅಜ್ಜಿಗೆ 103 ವರ್ಷ ಆಗಿತ್ತು. ಲಾಸ್ಟಿಗೆ ಅಜ್ಜಿಗೂ ಪಾಪ ತುಂಬ ಸುಸ್ತು. ಅದಕ್ಕೂ ಮುಂಚೆ ನಾನು ಅಲ್ಲಿಗೆ ಹೋಗುವಾಗ ಬೆಂಗಳೂರಿಗೆ ಹೋಗೋ ಹಿಂದಿನ ದಿನ ನೋಡ್ಕೊಂಡು ಹೋಗಿದ್ದೆ. ಅಜ್ಜಿ ಇವಾಗ ಮಾತಾಡ್ತಾ ಇರಲಿಲ್ಲ, ಮಲಗಿದ್ರು. ಸೊ ಅದೊಂದು ಖುಷಿ ನೋಡಿ, ಯಾವಾಗ ಬಂದರೂ ನಾ ಅಜ್ಜಿ ಮೇಲೆ ಕೂತಿರೋದು ದೊಣ್ಣೆ ಇಟ್ಕೊಂಡು. ಬಟ್ 103 ವರ್ಷ ಬದುಕ್ತಲ್ಲ, ಅದೇ ಖುಷಿ. ಬೆಂಗಳೂರಿಂದ ನಾನು ಇಲ್ಲಿಗೆ ಕ್ಯಾಬಲ್ಲೇ ಬಂದಿದ್ದಲ್ವ, ಸ್ವಲ್ಪ ಭಯ ಕೂಡ ಆಗ್ತಾಯಿತ್ತು. ಯಾಕಂದರೆ ಗುರುತು ಪರಿಚಯ ಯಾರೂ ಇರಲ್ಲ. ನಮ್ಮ ಡ್ರೈವರ್ ಒಬ್ಬರು ಇದ್ದರು, ಅವರು ಮೈಸೂರು ಹೋಗ್ಬಿಟ್ಟಿದ್ರು. ಅವರು ಒಬ್ರಿಗೆ ಹೇಳಿ ಅವ್ರ ಕಡೆಯಿಂದ ಇವ್ರು ಕಳಿಸಿದ್ರು. ಸೊ ಅದೊಂದು ಧೈರ್ಯದಲ್ಲಿ ಬಂದಿದ್ದೆ. ಬಟ್ ಯಾರಲ್ಲಿ ಅಜ್ಜ ಕಾಣಿಸ್ತಿಲ್ಲ, ಅವರೆಲ್ಲ ಟ್ರಿಪ್ ಹೊರಟಿದ್ದಾರೆ. ತುಂಬ ನೀಟಾಗಿ ಕರ್ಕೊಬಂದರು, ಖುಷಿ ಆಯಿತು. ಹಾಗೆ ಸಮಾಧಾನ ಕೂಡ ಆಯಿತು. ಯಾಕಂದರೆ ಈಗಿನ ಕಾಲದಲ್ಲಿ ನಾವು ಯಾರನ್ನೂ ನಂಬೋಕ್ಕಾಗಲ್ಲ ಅಲ್ವಾ, ಅದೊಂದು ಸ್ವಲ್ಪ ಭಯ ಆಯಿತು. ಬಟ್ ಇವ್ರು ನಮ್ಮ ಹಾಸನ ಸೈಡ್ ಅವರೇ. ಹಾಸನ ಸೈಡ್ ಅಂದಿದ ತಕ್ಷಣ ಸ್ವಲ್ಪ ಸಮಾಧಾನ, ಏನು ನಮ್ಮವರೇ ಅನ್ನೋ ಥರ. ಹಾಗೆ ಕಾರಿಗೆ ಕೂರ್ತಿದ್ದಾಗೇ ಅಣ್ಣವ್ರು ಬರಲಿಲ್ವ ಅಂತ ಕೇಳಿದ್ರು, ಸತೀಶ್ ಅಣ್ಣ ಬರಲಿಲ್ವ ಅಂತ. ಅವಾಗ ಒಂದು ಸ್ವಲ್ಪ ಸಮಾಧಾನ ಇತ್ತು, ಪರವಾಗಿಲ್ಲ ಇವ್ರಿಗೆ ನನಗೆ ಗೊತ್ತಿದೆ ಅಂತ ಹೇಳಿಬಿಟ್ಟು. ಅಂದರೆ ಗೊತ್ತಿರೋರು ಅಂದರೆ ಏನೋ ಒಂಥರ ನಮಗೆ ಅಲ್ಲಿವರೆಗೂ ಹೋಗಬೇಕು, ನಾನು ಹಾಸನವರೆಗೂ 4 ಗಂಟೆ ಜರ್ನಿ ಮಾಡಬೇಕು ಅನ್ನೋ ಒಂದು ಭಯ ಬೇರೆ ಇರುತ್ತಲ್ಲ. ಸೊ ಹಾಗಾಗಿ ತುಂಬ ಸೇಫಾಗಿ ಕರ್ಕೊಬಂದುಬಿಟ್ಟಿದ್ದಕ್ಕೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಶಾವಿಗೆ ಬಿರಿಯಾನಿ ಕಾಫಿ ತುಂಬಾ ಚೆನ್ನಾಗಿದೆ. ಶಾವಿಗೆ ಬಿರಿಯಾನಿ ನೋಡಿ, ಇಲ್ಲಿ ಮಕ್ಕಳು ಊಟ ಮಾಡಿ ತಿಂಡಿ ತಿಂತಾಯಿದ್ದಾರೆ. ಇವ್ರ ಖಾರ ಅಂತ ನನ್ನ ಮಗನಿಗೆ ಸಪ್ರೇಟ್ ಉಪ್ಪಿಟ್ಟು ಮಾಡಿದ್ದಾರೆ. ತಿನ್ನು ಕೂಸೆ, ಅದಾಗೆ ತಿನ್ನುತ್ತೆ, ಹೊಟ್ಟೆ ಹಸಿಬಿಡ್ತದೆ. ಇವರು ಉಪ್ಪಿಟ್ಟೆಲ್ಲ ತಿನ್ನಲ್ಲ ಅಂತ ಹೇಳಿ ಇವಳಿಗೆ ಎಂಥದ್ದು ಸ್ವಲ್ಪ ಪುಳಿಯೋಗರೆ ಮಾಡಿಕೊಟ್ಟು ಪಲಾವ್. ಇನ್ನು ನಮ್ಮ ಚುಪ್ಪಿಗೆ ಗಾಡಿ ಓಡಿಸೋ ಕ್ರೇಜು ಭಾರಿ. ಚಿಕ್ಕ ಒಂದು ರೌಂಡ್ ಹೋಗ್ಬರೋಣ ಅಂತ ಹಿಂಸೆ ಕೊಡ್ತಿದ್ದ. ಮೊನ್ನೆ ಅವ್ರ ಅಜ್ಜ ಕೂತಿದ್ರು, ಅವ್ರ ಅಪ್ಪ ಕೂತಿದ್ರು, ಅವ್ರ ಅಂಕಲ್ ಕೂತಿದ್ರು. ಹಂಗಾಗಿ ಓಡಿಸ್ತೇನೆ ಒಂದು 5 ಮೇಲೆ ಕೂತಿದ್ದೀನಿ. ಅಂದರೆ ಮನೆಯಲ್ಲೇ ಕಾಂಪೌಂಡ್ ಒಳಗೆ ಓಡಿಸಾಡ್ತಾ ಇರ್ತಾನೆ. ನಾನು ಜೊತೇಲಿ ಯಾರು ಜೊತೇಲಿದ್ದರೆ ಗೇಟಿಂದ ಹೊರಗೆ ಬರ್ತಾನೆ. ಅಂದರೆ ಈ ತೋಟದ ರೋಡಲ್ಲಿ ಅಷ್ಟೇ. ಎಲ್ಲ ಕೇಳ್ಕೊಂಡು ಇದ್ರ ಮೇಲೆ ಇಡುವುದು, ಇದ್ರ ಮೇಲೆ ಹಾಂ. ಪಾಪ ಮಗ್ಗೆ ಕರ್ಕೊಂಡೋಗಿ ಏನಾದರೂ ಕೊಡ್ಸ್ಕೊಂಡು ಕರ್ಕೊಬಿಟ್ಟು ಬರಬೇಕು. 2 ರೂಪಾಯಿ ಕೇಳ್ದು. ನಿನ್ನೆ ಅವನ್ನ ಮಗೆ ಕರ್ಕೊಂಡು ಹೋಗಿದ್ದೆ. ಅವ್ನು ಏನೇನು ಕೇಳಿದೆ ಎಲ್ಲ ಕರ್ಕೊಂಡು ಬಂದೆ. ನನ್ನ ಕೆಲಸ ಇತ್ತು, ಅವ್ರಿಗೆ ಕರ್ಕೊಂಡು ಹೋಗಿದ್ದೆ.
ಪಾಪ ಇವತ್ತೀರ ಕರ್ಕೊಂಡು ಹೋಗ್ಬಿಟ್ಟು ಇವನಿಗೆ ಎಂತ ಲಾವಾ ಜಾಬ್ ಯಾವ ಚೋಕೋ ಲಾವಾ ಕೇಕ್ ಬೇಕಂತೆ 2 ರೂಪಾಯಿ ಕೇಳ್ತು ಪಾಪ ಅಂತ ಹೇಳಿ 40 ರೂಪಾಯಿ ಕೊಡಿಸ್ತಾ ಇದ್ದೀನಿ. ಏಯ್ ಈಗ ನಾನು ಕಸ ಗುಡಿಸಿ ಮನೆ ಒಡ್ಸ್ಬೇಕು. ಚಿಕ್ಕ ಅಷ್ಟರಲ್ಲಿಗೆ ಇವನು ಹರಡಿದಾನಲ್ಲ ಪ್ಲೀಸ್. ಮತ್ತು ಮಕ್ಕಳೇನೋ ಅವ್ರ ಅಜ್ಜನ ಕೈಲಿ ಆಟ ಆಡೋದು ತೆಗೆಸ್ಕೊಂಡಿದ್ದಾರೆ, ಅದಕ್ಕೆ ಸ್ವಲ್ಪ ಗಾಳಿ ಓಡಿಸ್ಕೊಬಿಟ್ಟು ಬರಬೇಕು. ಪಾಪ ನಮ್ಮ ಚಿಕ್ಕ ಇಷ್ಟ ಎಲ್ಪ್ ಆಯ್ತು ನಮ್ಮ ಚಿಕ್ಕ ಮಾಡೋದ್ರಿಂದ. ಥ್ಯಾಂಕ್ ಯು. ಬೇಗ ಬೇಗ ಕೆಲಸ ಮುಗಿಸ್ಕೊ ಹೊರಡೋಣ. ಇವ್ನು ಹಿಂಸೆ ಕೊಡ್ತಿದ್ದ ಹಾಗಾಗಿ ಅಲ್ಲಿ ಇಲ್ಲಿ ಕೆಳಗಡೆ ಇಡೋದಕ್ಕೆ ನಾವು ಕೆಳಗೆ ಇಲ್ದಾಗ ಅಂತ. ನೀನೆಲ್ಲ ತೆಗ್ ಕೊಡ್ತಿದ್ದಾನೆ ಅವ್ನು ತೋರಿಸ್ತಾನೆ. ನೀನು ಹಿಂಸೆ ಕೊಡ್ತಿದ್ದ ಹಾಗಾಗಿ ತಕ್ಕೊಡೋನು ತಕ್ಕೊಡ್ತಿದ್ದ. ಅವ್ನು ತಕ್ಕೊಡು ಮಗನೆ. ವೆರಿ ಗುಡ್ ರಜಾ. ಮೇಲೆ ಮೇಲೆ ಚಿಕ್ಕ. ವಾಟರ್ ಟಬ್ಬಿಗೆ ಬ್ಲೋ ಓಡಿಸೋದಿತ್ತು. ಸೊ ಹಾಗಾಗಿ ಸರ್ವಿಸ್ ಸ್ಟೇಷನ್ಗೆ ಬಂತೀವಿ. ನಾವು ಅದನ್ನು ತೊಗೊಂಡು ಬರುವಾಗ ಎಷ್ಟು ಜೋಪಾನವಾಗಿ ತೊಗೊಬಂದು ಗೊತ್ತಾ, ಗಲೀಜಾಗುತ್ತೆ, ತೂತು ಬೀಳುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನಿಲ್ಲ, ತಗೊಬಂದಿದ್ದ ತಕ್ಷಣ ಅಲ್ಲಿ ಇಲ್ಲಿ ಅಮ್ಮ ಕಡೆ ಹಾಕಿ ಬ್ಲೋ ಹೊಡಿತಾ ಇದ್ದಾರೆ. ಮತ್ತು ಸೌಂಡು ಸಿಕ್ಕಾಬಟ್ಟೆ ಇತ್ತು. ಆ ಸೌಂಡಿಗೆ ನಂಗೆ ಭಯ ಆಯಿತು, ಹೇಳಿ ಡಮ್ಮನಂತ ಅಂತ ನಮ್ಮ ಚಿಕ್ಕವ ಕಿವಿ ಮುಚ್ಕೊಂಡು ಹೋಗಿ ಅಲ್ಲಿ ನಿಂತಿದ್ದಾಳೆ. ಡಮ್ ಅನಿಸ್ಬಿಟ್ಟಿರ ಚಿಕ್ಕವ ಹೇಳು. ಹಾಗೆ ರೀಲ್ಸಿಗೆ ಹಾಕ್ದಾಗ ಕೆಲವ್ರು ಕೇಳ್ತಿದ್ರಿ ಎಷ್ಟು ಕೊಟ್ರಿ, ಎಲ್ಲಿ ತೊಗೊಂಡ್ರಿ ಅಂತ ಹೇಳ್ಬಿಟ್ಟು. ನಾವಿದು ಆನ್ಲೈನಲ್ಲಿ ನೋಡಿದ್ದು, ಕಡಿಮೆಗಿತ್ತು ಅಂತ ಹೇಳ್ಬಿಟ್ಟು ಮಕ್ಕಳು ತೋರಿಸ್ತಾ ಇದ್ರು. ಬಟ್ ಪಪ್ಪಂಗೆ ಅದೆಲ್ಲ ಗೊತ್ತಾಗಲ್ಲಲ್ವಾ, ಮಕ್ಕಳು ಕೇಳ್ತಿದ್ರು ಅಷ್ಟೇ, ಅವ್ರ ತಲೆಯಲ್ಲಿ ಉಳಿಯೋದು. ಅಂದರೆ ನಮ್ಮ ಹಾಸನಲ್ಲಿ ಶಾಂತಿ ಸ್ಟೋರ್ ಅಂತ ಇದೆ, ಅಲ್ಲಿ ತಗೊಬಿಟ್ಟು ಬಂದಿದ್ದು. ಇನ್ನು ಚಿಕ್ಕ ಚಿಕ್ಕದೆಲ್ಲ ಇನ್ನು ಕಡಿಮೆಗೆ ಸಿಗುತ್ತೆ, ಇನ್ನು ದೊಡ್ಡದು ಕೂಡ ಇರುತ್ತೆ, ಪ್ರೈಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ನೋಡಿ ಇದು ಮಕ್ಳಿಗೆ ಸಾಕು ಅಂತ ಹೇಳಿ ತಗೊಬಿಟ್ಟು ಬಂದಿದ್ದಾರೆ. 100 ರೂಪಾಯಿಗೆ ಓಕೆ ಅಲ್ವಾ? 100 ರೂಪಾಯಿ ಕೊಟ್ಟು ಹಾಕಿಸ್ತಾರೆ, ಜಾಸ್ತಿ ಆಯ್ತಲ್ಲೇ. ಅಂದರೆ ಆನ್ಲೈನಲ್ಲೆಲ್ಲ ಇದೇ ಸೈಜು, ಇನ್ನು ಕಡಿಮೆಗೆ ಸಿಗುತ್ತೆ, ಬಟ್ ಕ್ವಾಲಿಟಿ ಚೇಂಜ್ ಇರುತ್ತೆ. ಬಟ್ ನಾನಾಗಿದ್ರು ಕೂಡ ತೊಗೊಂಬರ್ತಾ ಇರಲಿಲ್ಲ. 4-5 ಸಾವಿರ ಕೊಟ್ಟು ನಮ್ಮ ಪಪ್ಪ ಮಕ್ಕಳು ಬರ್ತಾರಲ್ಲ, ರಜದಲ್ಲಿ ಆಟ ಆಡ್ಕೊಳ್ಳಿ ಅಂತ ಹೇಳಿ ತೊಗೊಬಂದಿದ್ದಾರೆ. ಹೋಗೋದ್ರೊಳಗೆ ಎಲ್ಲಿ ಹೊಡ್ಕೊಂಡು ಹೋಗ್ತೀವೋ. ನಿಧಾನ ಕಣೆ ಚಿಕ್ಕ, ನೀನು ನನ್ನ ಬೀಳ್ಸೋದು, ನೀವು ಇನ್ನೊಂದ್ಸರಿ ಬಿದ್ದು ಈಗ ನನ್ನ ಬೀಳಿಸ್ತೀವಿ. ಆ್ಯಕ್ಚುಲಿ ಜೀಪಲ್ಲಿ ನಾನು ನಮ್ಮ ಚಿಕ್ಕವ ಬಂದಿದ್ವಿ, ಜೋರಾಗಿ ಮಳೆ ಬರೋಂಗಾಗ್ಬಿಟ್ಟಿತ್ತು, ಗುಡುಗು ಮಿಂಚು ಎಲ್ಲ ಬರ್ತಾಯಿತ್ತು. ಮಳೆ ಒಂದು ಬರಲಿಲ್ಲ ನೋಡಿ, ಮೋಡ ಆಗ್ಬಿಟ್ಟಿದೆ. ಸಡನ್ನಾಗಿ ಬಿಸಿಲು ಬಂತು ಲೈಟಾಗಿ. ಇಲ್ಲಿ ಬ್ಲೋ ಓಡ್ಸೋಕ್ಕೆ ಅಂತ ಬಂದಿದ್ವಿ. ಆ ಸೌಂಡ್ ಇಬ್ಬರು ಬಂದು ಇಲ್ಲಿ ನಿಂತಿದ್ವಿ ಕಿವಿ ಮುಚ್ಕೊಂಡು. ಲೆಕ್ಕ ಆಗ್ತಿಲ್ಲ ನಮ್ಮ ಚಿಕ್ಕವ. ಅಜ್ಜ ಈಗ 4,000 ರೂಪಾಯಿ ಕೊಟ್ಟು ತಗೊಬಂದವ್ರೆ. ಈಗ ಗಾಳಿ ಓಡಿಸ್ಕೊಬರಕ್ಕೆ 2,000 ರೂಪಾಯಿ ಬೇಕು, 5,000-6,000 ರೂಪಾಯಿ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ಲು. ಸದ್ಯ 100 ರೂಪಾಯಲ್ಲೇ ಆಗ್ಬಿಡ್ತಲ್ಲ, 5,000 ರೂಪಾಯಿ ಆಗೋದು. ಹಾಂ ಕರೆಕ್ಟ್. 4 2 ಎಷ್ಟು? 6. ಏನು ಚಿಕ್ಕವ? ಬಿಡಲ್ಲ ಇವರು, ಡಮ್ಮನವ್ರಿಗೂ ಬಿಡಲ್ಲ ಇವರು ಅಂತಾರೆ. ಯಾಕಂದ್ರೆ ನನಗೂ ಹಾಗೆ ಅನ್ನಿಸ್ತಾ ಇದೆ. ನೀನು ಹಿಡ್ಕೋತೀಯ ಚಿಕ್ಕವ? ಅದು ನಿಂತ್ಕತಿಯಾ? ಇಳಿ ನಿಧಾನಕ್ಕೆ ಇಳಿಯವ, ನಿಧಾನಕ್ಕೆ. ಅವ್ರು ಟಚ್ ಮಾಡಬೇಡ. ಬರುವಾಗ ಹಂಗೆ ಬಜ್ಜಿ ಬೋಂಡ ತಗೊಬಂದು ಗಮ್ಮ ಅಂತಿದೆ. ನಮ್ಮ ಚಿಕ್ಕವಂಗೆ ತಡ್ಕೊಳಕ್ಕಾಗ್ತಿಲ್ಲ. ಅವಾಗ ಹೋಗಿ ಬಗ್ಗಿ ನೋಡ್ತಾ ಇದ್ದಾಳೆ. ಬೇಡವಂತೆ ಚಿಕ್ಕವಂಗೆ. ಯಾಕವಾ? ಖಾರ ಏನಿಲ್ಲ, ಅದು ಆಲೂಗೆಡ್ಡೆ ಬೋಂಡ ಒಂದು 10-15 ತಗೊಂಡು ಬಂದಿದ್ದೀನಿ. ಅವಳಿಗೆ ಮೆಣಸಿಕಾಯಿ ಬೋಂಡ ಎಷ್ಟು ಅದು ಸ್ವಲ್ಪ ಖಾರ ಆಗೋದು, ಬಟ್ ಇವತ್ತು ಇರಲಿಲ್ಲ, ಒಂದೇ ಇತ್ತು ಅಲ್ವಾ ಚಿಕ್ಕ. ಬಜ್ಜಿ ಬೋಂಡ ತಗೊಂಡು ನಮ್ಮ ಭುವನಿಗೊಂದು ಗಿಫ್ಟ್ ತಗೊಬರ್ಬೇಕಾಗಿತ್ತು. ಅವ್ನ ಬರ್ತ್ಡೇ ಆಗಿ 2 ಮಂತ್ಸ್ ಆಗಿತ್ತು. ಏನು ಕೊಡೋಕ್ಕಾಗಿರಲಿಲ್ಲ, ಟೈಮೇ ಆಗಿರಲಿಲ್ಲ. ಹಾಗಾಗಿ ಇವಾಗ ತಗೊಂಡು ಉಂಟು. ಜೀಪ್ ಓಡ್ಸಕ್ಕೆ ಮಾತ್ರ ಒಳ್ಳೆ ಮಜಾ ಸಿಗುತ್ತೆ ಮಾತ್ರ, ಏನೇ ಆಗಲಿ. ನಂಗೆ ಬಿಡ, ನಾಳೆಗಾಗುತ್ತೆ. ಕೊಡು ಸ್ವಿಂಗಮ್. ಕಾರ್ಗಿಂತ ಈ ನಮ್ಮ ಪಿಕಪ್ ಓಡ್ಸೋಕ್ಕೆ ತುಂಬಾನೇ ಮಜಾ ಸಿಗ್ತದೆ ಮಾತ್ರ. ಈ ಕಾರ್ ಬಿಟ್ಟೆ ಹಾಕಾಯ್ತು ಸಾಧಾರಣ. ನಾನು ಜೀಪ್ ಹಂಗೆ ಪಾಪ ಖಾಲಿ ಬಿಟ್ಟಿದ್ರೆ ಜೀಪ್ನೇ ಎತ್ತಾಕೊಂಡ್ಬರೋದು. ಅಂದರೆ ಪಾಪನ ಎಲ್ಲ ಜಾಸ್ತಿ ಜೀಪೇ ಯೂಸ್ ಮಾಡೋದು, ಜೀಪ್ ತೋಟಕ್ಕೆಲ್ಲ. ಇನ್ನು ಇರಲ್ಲ, ಇನ್ನು ನಾನು ಬರಬೇಕು ಅಂದ್ರೆ ಕಾರಲ್ಲೇ ಬರಬೇಕು. ಕಾರ್ಗಿಂತ ಜೀಪಲ್ಲಿ ಮಜಾ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇರ್ತೀನಿ ಪಾಪ ಬಿಡನ್ನೇ. ಬಿಟ್ಟಿದ ತಕ್ಷಣ ಬರ್ತಾ ಇರೋದು. ಹಾಂ ಸರಿ, ಈಗ ಜೋರು ಮಳೆ ಬರೋಂಗಾಗಿದೆ. ಹೋಗಿ ಮನೆ ತಲುಪಿಬಿಡೋಣ. ಓಹೋ ತೂತಾಗುತ್ತೆ. ಹಾಂ ತಡಿ ಕೊಡವನ ಹಿಡ್ಕ. ವೆರಿ ಗುಡ್. ಅಲ್ಲಿ ತಗೊಂಡು ಇಳಿಬೇಕು. ಹಾಂ ಇಲ್ಲಿ ಹಾಸಿ ಇದನ್ನು ಹಾಕ್ತಾ ಉಂಟು. ಹಾಂ ಒಂದ್ಸಲ ಇದನ್ನೇ ತಗೊಂಡು ಹೋಗಲ್ಲ ಇಡ್ತಿರೋದು. ಇಲ್ಲಿ ನಿಂತ್ಕೊ ಬಾ, ಈ ಕಡೆಗೆ ಬರ್ದಂಗೆ. ಬೇರೆ ಇದನ್ನೇ ದುಃಖ ನಲ್ಲಿಗೆ ಚೆಲ್ಬೇಕ ಡ್ಯಾಡಿ. ಇಲ್ಲಿ ಬಂತು ಮಣ್ಣಾಗಿತ್ತು, ಕ್ಲೀನಾಗಿ ತೊಳೆದ್ಬಿಟ್ಟು ಇಟ್ಬಿಡೋಣ ಅಂತ. ಆ ಫೋರ್ಸಿಗೆ ತೂತ ಆದಾತು. ಇದೇನು 3-4 ಬ್ಯಾರ್ಲು ನೀರು ಹಿಡಿಯುತ್ತೆ ಏನೋ.
ಏನು ಜೋರಾಗಿ ಮಳೆ ಬರುತ್ತೆ ಗೊತ್ತಾ, ಗುಡುಗು ಮಿಂಚು ಸಿಡ್ಲು ಎಲ್ಲ. ಈಗ ಒಂದು 15 ದಿನದಿಂದ ಅಂತ ಏನು ಮಳೆ ಬರಲಿಲ್ಲ, ಬರೀ ಸಿಡ್ಲಿಗೆ ಒಬ್ಬರು ಸಿಡ್ಲೋರ್ದು ತೀರೋದ್ರು, ನಮ್ಮೂರ ಪಕ್ಕದವ್ರು, ನಮ್ಮ ರಿಲೇಟಿವೇ ಆಗಬೇಕು. ಸುಗಲು ಭವನ್ ಹ್ಯಾಪಿ ಬರ್ತ್ಡೇ. ಅವಾಗ ಕೊಡೋಕ್ಕಾಗಿರ್ಲಿಲ್ಲ. ಚಿಕ್ಕವ ನೋಡಿ ಇಟ್ಕೊಂಡಿರಿ ಚಂದ, ಅಲ್ಲೇ ಪಜ್ಜಿ ಮಾಡ್ಕೊಂಡ್ಬಂದಿದ್ದಾವೆ. ಓ ಬೆಳಗ್ಗೆ 8 ಗಂಟೆಯಿಂದ ಹೋಗ್ತೀವಿ ಅಂತ ಈಗ 10:30ಗೆ ಇಳಿಸಿದ್ದೀವಿ. ಬೀಳ್ತೀನಿ ಅವ್ನು ಶೇಪ್ ಮಾಡಿ. ಇಲ್ಲೆಲ್ಲ ನೀರು ಚಲ್ಬಾರ್ದು ನೋಡು, ಗೋಣಿ ಚೀಲ ಎಲ್ಲ ನೆಂದೋಯ್ತು. ಇನ್ನು ಚಳಿ ಆದರೂ ಬಿಡ್ತಿಲ್ಲ, ಏನು ಮಾಡೋಣ, ಈಚೆ ಬಿಸಿಲಿದೆ. ಹಾಂ, ಇಲ್ಲಿನ ಎಳ್ಳಲ್ಲಿ ಚೆನ್ನಾಗಿದೆ ಆಟ ಮಕ್ಕಳು ಪೂಲಲ್ಲಿ ಆಟ ಆಡ್ತಾ ಇದ್ದಾರೆ. ಅವರಿಗೆ ಅಂತ ಹೇಳಿ ಕೇಕ್, ಬರ್ಗರು, ಪಿಜ್ಜಾ, ಜ್ಯೂಸ್ ಎಲ್ಲ. ತಗೊಳ್ಳಿ, ಆಚೆ ಇರಿ, ಇಲ್ಲೇ ಇರಿ, ನಾನು ಅಲ್ಲಿಂದ ಹೇಳ್ಬಿಡ್ತೀನಿ ಆಚೆ ಹೋಗಿ. ಎಂಜಾಯ್. ವಿಡಿಯೋದಲ್ಲಿ ನೋಡ್ಕೊಂತಾರಲ್ಲ, ರೆಸಾರ್ಟ್ ಇದೆಲ್ಲ ಫುಡ್ ಎಲ್ಲ ಹಾಕಿ ಎಲ್ಲ ಆಟ ಇರ್ತಾರೆ, ಕೊಡ್ತಾರೆ. ಅದು ನನ್ನ ಮಗ ಬಿಡುತ್ತಲ್ಲ, ನಮ್ಮ ಚಿಕ್ಕವ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೆ. ನಮ್ಮ ಚಿಕ್ಕವ ರಜಕ್ಕೆ ಕೋಡ್ಬಳೆ ಮಾಡಿಸ್ಕೊತಾ ಇದ್ದಾಳೆ. ಪಾಪ ಅವಳು ಮಾಡ್ತಿದ್ದಾಳೆ. ಹಾಗಾಗಿ ಕೋಡ್ಬಳೆ, ಚಕ್ಲಿ, ಬಾದುಷಾ ಏನೇನು ಬೇಕು ಎಲ್ಲ ಮಾಡಿಸ್ಕೊತಾ ಇದ್ದಾರೆ. ಇವಾಗ ಕೋಡ್ಬಳೆ ಮಾಡ್ಕೊಂಡಿದ್ದಾರೆ. ನಾಳೆ ಏನು ಇವತ್ತೇ ಬಾದುಷಾ. ಇವತ್ತೇ ಬಾದುಷಾ ಮಾಡ್ತಾರಂತೆ. ಶಾವಿಗೆ ಮಾಡಿಸ್ಕೊಂಡು ತಿಂದಾಯ್ತು. ಆ ಕಡೆ ಕೋಡ್ಬಳೆ ಮಾಡ್ಕೊಂಡು ಒಂದು ಒಬ್ಬೆ ಇಟ್ಕೊಂಡು ಸೈಡಲ್ಲಿ ತಿಂತಾರೆ. ತೋರಿಸು, ಇಲ್ಲೇ ಅರ್ಧ ಕೋಡ್ಬಳೆ ಮುಗ್ದೋದು, ಅದು ತೋರಿಸು. ಹಾಂ, ಇಷ್ಟೆಲ್ಲ ಮಾಡೋದ್ರೊಳಗೆ ಅದು ಮುಗಿಸ್ತಾಳೆ. ಇಲ್ಲಿ ನಾನು ಕೋಡ್ಬಳೆ ಬೇಯಿಸ್ತಾ ಇದ್ದೀನಿ. ನಂಗೆ ಈ ಥರ ಬೆಂದರೆ ಇಷ್ಟ. ನಮ್ಮ ಚಿಕ್ಕಮ್ಮಗೆ ಅರ್ಧಂಬರ್ಧ ಬೆಂದರೆ ಇಷ್ಟ, ಮೆತ್ತಿಗೆ. ಏನು ಮಾಡೋಣ, ಸಂಜೆ 7 ಗಂಟೆ ಆಗಿದೆ. ಮಕ್ಕಳು 3 ಗಂಟೆಗೆ ಬಿದ್ದವ್ರು, ಇನ್ನೂ ಮೇಲಿದ್ದಿಲ್ಲ, ಹಂಗೆ ಆಟ ಆಡ್ತಾ ಕೂತ್ಕೊಂಡಿರ್ತಾರೆ. ಇಲ್ಲಿಗೆ ಟಬ್ಬ ಕೊಟ್ಟಿದ್ದು 2ನೇ ದಿನ, ಮತ್ತೆ ನೀರು ತುಂಬಿಸ್ತಾ ಇರೋದು. ಪೈಪ್ ಇಟ್ಕೊಂಡು ನಿಂತವ್ರು ಮಾತ್ರ. ಹಾಂ ಇಡ್ಲಿ ಯಾವುದು ನೋಡೋದು. ಇಲ್ಲಿ ಮೋಟ್ರ್ ಸ್ವಿಚ್ ಆನ್ ಮಾಡೋಕ್ಕೆ ಬರೋಕ್ಕೆ ಡ್ಯಾಡಿ ಹೋದರು. ನೀರು ಆನ್ ಮಾಡ್ತಾರೆ ಈಗ. ನೋಡಿ, ರಾತ್ರಿ ಮಳೆ, ಹುಳಗಳು ಇಲ್ಲೆಲ್ಲ ಅದೇ ಹುಳಗಳು ಸಿಕ್ಕಿ ಬ್ಲೋ ಹೋಗಿದೆ. ಮೊನ್ನೆ ರೂಪಾಯಿ ಕೊಟ್ಟು ಹೊಡ್ಸ್ಕೊಬಿಟ್ಟು ಬಂದಿದೆ. ಯಾಕೆ ಹೋಗಿದೆ? ನಮ್ಮಮ್ಮ ಗಾಳಿ ಓಡಿಸೋ ಮಿಷಿನೇ ತಗೊಬಂದ್ಬಿಡೋಣ ಅಂತಂದರೆ, ಇನ್ನೇನು ಇದೊಂದು 20 ದಿನ ಇರೋದು ಹೆಚ್ಚು. ಆಮೇಲೆ ಮಡಿಸಿಟ್ಟು ಇಟ್ಟಿದ್ದ ಜಾಗದಲ್ಲೇ ಅಂಟು ಬಂದು ಒಂಥರ ಕಿತ್ತೋದಂಗೆ ಆಗುತ್ತೆ. ಸುಮ್ಮನೆ 4,000 ವೇಸ್ಟು ತೊಗೊಂಡ್ರು. 2 ತಿಂಗಳು ಮುಂಚೆ ತಗೊಂಡ್ರಂತೆ. ಹಾಂ, ನಮ್ಮ ಬಿಟ್ಟರೆ ನನ್ನ ಖುಷಿ ನೋಡಿ, ಇವಾಗ ನೀರು ಬಂತು. ಈ ಸ್ವಿಮ್ಮಿಂಗ್ ಟಬ್ದ ಲಿಂಕ್ ತುಂಬ ಜನ ಕೇಳ್ತಾ ಇದೆ. ಇದು ನಮ್ಮ ಹಾಸನಲ್ಲಿ ಶಾಂತಿ ಸ್ಟೋರಲ್ಲಿ ತೊಗೊಂಡಿದ್ದು. ಓಕೆ, ಸದ್ಯಕ್ಕೆ ಇವತ್ತಿಗೆ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.